ಇದೇನ್ ಗೊತ್ತಾ? ಕೇಕ್ ಪ್ಯಾನ್ ಆದ್ರೆ ಮಾಡ್ಕೊಳ್ಳು. ಏನ್ ಮಾಡ್ಕೊಡ್ಬೇಕು ಹೇಳು? ಕೇಕ್ ಕೇಕಾ? ಓಕೆ ಡನ್. 10 1 ಕಪ್ ರವಾ. 1 ಕಪ್ ರವಾಗೆ ಹಾಫ್ ಕಪ್ ಶುಗರ್ ಪೌಡರ್. ಹಾಫ್ ಕಪ್ ಶುಗರ್ ಪೌಡರ್. ಈಗ 1 ಕಪ್ ಮಿಲ್ಕ್ ಮತ್ತೆ ಹಾಫ್ ಕಪ್ ಆಮೇಲೆ ಹಾಕೊಳ್ಳೋಣ. 1 ಕಪ್ ಮಿಲ್ಕ್, 50 ml ಕುಕಿಂಗ್ ಆಯಿಲ್. ಈಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈಗ ಇದು 2 to 3 ಸೆಕೆಂಡ್ಸ್ ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಂಡ್ರಲ್ಲ, ಈ ಟೈಮಲ್ಲಿ ಈಗ ಹಾಫ್ ಕಪ್ ಕರ್ಡ್ ತಗೊಂಡಿದ್ರಲ್ಲ ಅದನ್ನ ಈಗ ಜಾಯಿನ್. ಈಗ ಮತ್ತೆ ಒಳ್ಳೆ ಮಿಕ್ಸ್ ಕೊಡಿ. ಆಯ್ತಲ್ವಾ? ಒಂದು ಹಾಫ್ ಇಂಚ್ ಬೇಕಿಂಗ್ ಸೋಡಾ. ಮತ್ತೆ ವೆನಿಲಾ ಎಸೆನ್ಸ್. ಇದೆಲ್ಲ ಚಿಕ್ಕ ಕಪ್ ಇದೆ, ಕ್ಯಾಪ್ ಇದೆ ಅಲ್ವಾ, ಇದೆಲ್ಲ ಹಾಕೊಂತ ಇದ್ದೀನಿ. ಈಗ ಒಂದು ಒಳ್ಳೆ ಫೈನ್ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಈಗ ಟ್ರೂಟಿ ಫ್ರೂಟಿ ಈಗ ನೀವು ಟೇಸ್ಟ್ ತಕ್ಕಂತ ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಕೇಕ್ ಪ್ಲೇನ್ ಇರುತ್ತಲ್ಲ. ಈಗ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು 1.5 ಕಪ್ ಮಿಲ್ಕ್ ತಗೊಂಡಿದ್ನಲ್ಲ, 1 ಕಪ್ ಹಾಕಿದ್ನಲ್ಲ, ಈಗ ಹಾಫ್ ಕಪ್ ಇದೆ ಮಿಕ್ಸ್ ಇದ್ನಲ್ಲ, ಹಾಫ್ ಕಪ್ ಮಿಲ್ಕ್. ಈಗ ನಿಧಾನವಾಗಿ ಒಂದು ಮಿಕ್ಸ್ ಕೊಡಿ. ನೋಡಿ ಇವಾಗ ಇಷ್ಟು ನೀರಾಗಿದೆ ಅಲ್ವಾ ಕನ್ಸಿಸ್ಟೆನ್ಸಿ ನೋಡಿ. 30 ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡೋಣ. 30 ಮಿನಿಟ್ಸ್ ಬಿಟ್ಮೇಲೆ ಆಗ ಫುಲ್ ಗಟ್ಟಿಯಾಗಿರುತ್ತೆ ನೋಡಿ. ನೋಡಿ ಈಗ ಈ ತರ ಇದೆ. ಈಗ ನೋಡಿ ಹಾಫ್ ಅನ್ ಅವರ್ ಆಗಿದೆಯಲ್ಲ, ಹಾಫ್ ಅನ್ ಅವರ್ ರೆಸ್ಟ್ ಆದ್ಮೇಲೆ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬಂದಿದೆ. ಮತ್ತೆ ಒಂದ್ ಚೆನ್ನಾಗಿ ಶೇಕ್ ಕೊಡಿ. ನೋಡಿ ನಾವು ರವೆ ಇಡ್ಲಿ ಮಾಡಲ್ವಾ, ಆ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟಿದೆ. ಈಗ ಮತ್ತೆ ಏನು ಮಿಕ್ಸಿಂಗ್ ಬೇಡ. ಈಗ ಪ್ರೊಸೀಜರು, ಒಂದು ಕಡಾಯಿ ಇದ್ರೆ, ತಿಕ್ಕಾಗಿರೋ ಕಡಾಯಿ ಇದ್ರೆ, ಬಾಣ್ಲಿ ಆಗ್ಲಿ, ಹಳೆ ಪಾತ್ರೆ ಇರುತ್ತಲ್ಲ ಮನೇಲಿ, ಕಡಾಯಿ ಆಗ್ಲಿ, ಇಡ್ಲಿ ಪಾತ್ರೆ ಆಗ್ಲಿ, ನಾನು ಕುಕ್ಕರ್ ಅಲ್ಲಿ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್. ಈಗ ತಿಕ್ಕಾಗಿರ್ಬೇಕು, ಏನಂದ್ರೆ ಬಾಟಮ್ ತಿಕ್ಕಾಗಿರ್ಬೇಕು. ಇದನ್ನ ಒಂದು 2 to 3 ಸೆಕೆಂಡ್ ಕುಕ್ಕರ್ ಬಿಸಿಯಾಗಿ ಹಾಕ್ಬಿಡೋಣ. ಈ ಟೈಮಲ್ಲಿ ಮರಳಾದ್ರೂ ಹಾಕೋಬಹುದು ಅಥವಾ ಪೌಡರ್ ಸಾಲ್ಟ್ ಆದ್ರೂ ಹಾಕೋಬಹುದು. ನನಗೆ ಈಗ ಮಳೆ ಬರ್ತಾ ಇದೆ ಅಲ್ವಾ, ಮಳೆ ಸೀಸನ್ ಅಲ್ವಾ, ನನಗೆ ಮರಳು ಸಿಗ್ಲಿಲ್ಲ, ಹಾಗಾಗಿ ನಾನು ಸಾಲ್ಟೇ ಹಾಕೊಂಡಿದ್ದೀನಿ. ಟೂ ಟು 3 ಮಿನಿಟ್ಸ್ ಕುಕ್ಕರ್ ಬಿಸಿ ಆಗುತ್ತಲ್ಲ, ಆ ಟೈಮಲ್ಲಿ ನಾವು ಇವಾಗ ಪಾತ್ರೆ ಏನಾದ್ರು ಇಳಿಸ್ಬೇಕಾದ್ರೆ ಈ ತರ ಸ್ಟ್ಯಾಂಡ್ ಇಡ್ತೀವಲ್ಲ ಬಿಸಿಗೆ, ಗ್ಲಾಸ್ ಮೇಲೆ ಇಡಕ್ಕೆ, ಡೈನಿಂಗ್ ಟೇಬಲ್ ಮೇಲೆ ಇಡಕ್ಕೆ, ಈ ಸ್ಟ್ಯಾಂಡ್, ಸ್ಟೀಲ್ ಸ್ಟ್ಯಾಂಡ್ ತಗೊಂಡು ಇದನ್ನ ಇಲ್ಲಿ ಪ್ಲೇಸ್ ಮಾಡೋಣ ಕುಕ್ಕರ್ ಅಲ್ಲಿ. ಕೇಕ್ ಪ್ಯಾನ್ ನೋಡಿ, ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಮೌಲ್ಡ್ ಸೈಜ್, ಇಲ್ಲಿಂದ ನಿಮ್ಗೆ ದೊಡ್ಡ ಸೈಜ್ ವರೆಗೂ ಸಿಗುತ್ತೆ. ನನ್ನ ಹತ್ರ ಇದೇ ಇರೋದು. ಸೊ ಮಿನಿ ಕೇಕ್ ಮಾಡ್ತಾ ಇರೋದು, ಹಾಗಾಗಿ ನಾನು ಮಿನಿ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಇದು ಕೇಕ್ ಪ್ಯಾನ್ ಇದು. ತುಪ್ಪ ಅದು ಸವರ್ಕೋಬಹುದು, ಬಟರ್ ಅದು ಸವರ್ಕೋಬಹುದು. ನಾನು ಸ್ವಲ್ಪ ಬಟರ್ನ ಹೀಟ್ ಮಾಡ್ಕೊಂಡು ಈ ತರ ಅಪ್ಲೈ ಮಾಡ್ಕೊಂತ ಇದ್ದೀನಿ. ಬ್ರಷ್ ಸಿಗ್ಲಿಲ್ಲ ಸಡನ್ ಆಗಿ ನನಗೆ, ಬ್ರಷ್ ಇದೆ ಇದ್ರದ್ದು. ಸೊ ನಾನು ಹಾಗಾಗಿ ಫಿಂಗರ್ಸ್ ಅಲ್ಲೇ ಅಪ್ಲೈ ಮಾಡ್ಕೊಂತ ಇದ್ದೀನಿ. ಈ ತರ ಫುಲ್ ಈ ಪ್ಯಾನ್ ಫುಲ್ ಈ ತರ ಅಪ್ಲೈ ಮಾಡಿ ಈ ತರ ಇಟ್ಬಿಡಿ. ಈ ಕೇಕ್ ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಲ್ಲಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೋಡಿ, ಈಗ ಇದ್ರಲ್ಲಿ ಶಿಫ್ಟ್ ಮಾಡ್ಕೊಂಡ್ರಲ್ಲ, ಈಗ ಸ್ವಲ್ಪ ಈ ತರ ಶೇಕ್ ಮಾಡ್ಕೊಳ್ಳಿ. ಶೇಕ್ ಮಾಡ್ಕೊಂಡು ಮೇಲೆ ಟಾಪಿಂಗ್ಗೆ ಫ್ರೂಟಿ ಫ್ರೂಟ್ ಇರುತ್ತಲ್ಲ, ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇದನ್ನ ತಗೊಂಡು ಬಂದು ಈ ಸ್ಟ್ಯಾಂಡ್ ಅಲ್ಲಿ ಈ ತರ ಟ್ರಾನ್ಸ್ಫರ್ ಮಾಡಿ. ನೋಡಿ ಇಟ್ಟಿದ್ದೀನಿ. ಇದಕ್ಕೆ ನೋಡಿ ಲಿಡ್ ಬಂದು ಗ್ಲಾಸ್ ಲಿಡ್ ಇರುತ್ತಲ್ವಾ ಪ್ಯಾನ್ಗೆ, ಅದಾದ್ರೂ ಇಟ್ಕೋಬಹುದು. ಬಟ್ ಸೇಫರ್ ಸೈಡ್ಗೋಸ್ಕರ ಅಂತ ನಾನು ಸ್ಟೀಲ್ ಇಡ್ತಾ ಇದ್ದೀನಿ. ಈಗ ಸ್ಟೀಲ್ ಈ ತರ ಕ್ಲೋಸ್ ಮಾಡ್ಬಿಟ್ಟು ಪ್ಲೇಟ್ ನ, ಇದು ರೂಮ್ ಟೆಂಪರೇಚರ್ ಇರಬೇಕು ಫ್ಲೇಮ್. 180 ಡಿಗ್ರಿ ಅಂತೀವಲ್ಲ ಅವನ್ ಅಲ್ಲಿ. ಸೊ ಇದು ಹೆಂಗ್ ಗೊತ್ತಾಗತ್ತೆ ಇದ್ರಲ್ಲಿ ಅಂದ್ರೆ, ನೋಡಿ ಜಾಸ್ತಿನೂ ಇಲ್ಲ ಫ್ಲೇಮು, ತುಂಬಾ ಲೋನು ಇಲ್ಲ, ನೋಡಿ ಮೀಡಿಯಂ ಆಗಿದೆ. ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ ಸಿಮ್ ಇಟ್ಬಿಟ್ಟು
25 to 30 ಮಿನಿಟ್ಸ್, ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಬಿಟ್ಬಿಡೋಣ. ಓಪನ್ ಮಾಡಿ ಗ್ಯಾಸ್ ಆಫ್ ಮಾಡಿದೆ. ನೋಡಿ ಫ್ಲಫಿಯಾಗಿ ಬಂದಿದೆ ನೋಡಿ. ನೋಡಿ ಈ ತರ ನೈಫು ಅಥವಾ ಫೋರ್ಕು ನಿಮ್ಮ ಹತ್ರ ಏನ್ ಅವೈಲೇಬಲ್ ಇದೆ ಅದನ್ನ ಇಟ್ಟು ಚೆಕ್ ಮಾಡಿ. ನೋಡಿ ಈ ತರ ಒಳಗೆ ಹೋಗುತ್ತೆ ನೋಡಿ.